ದೇವನಹಳ್ಳಿ ಶ್ರೀ ವೇಣುಗೋಪಾಲ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ಬ್ರಹ್ಮರಥೋತ್ಸವ ಅನ್ನದಾನ ಸಮಿತಿಯಿಂದ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೀತಾ ಇದ್ದು, ಇಲ್ಲಿನ ಅಣ್ಣಯ್ಯಪ್ಪ ಛತ್ರದಲ್ಲಿ ವಿಶೇಷವಾಗಿ ಅನ್ನದಾಸೋಹ ನಡೆಸಲಾಗುತ್ತಿದೆ. ನಿನ್ನೆ ರಾತ್ರಿ 1,000ಕ್ಕೂ ಹೆಚ್ಚು ಜನರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಬ್ರಹ್ಮರಥೋತ್ಸವ ಅಂಗವಾಗಿ ಮಧ್ಯಾಹ್ನದ ನಂತರ ಮುದ್ದೆ, ಕಾಳು, ಸಾರು ಸೇರಿದಂತೆ ನಾನಾ ಬಗೆಯ ತಿನಿಸುಗಳನ್ನು ಒಳಗೊಂಡ ಊಟದ ಪ್ರಸಾದದ ಸಕಲ ಸಿದ್ಧತೆಯನ್ನು ಸಮಿತಿ ತೊಡಗಿಸಿಕೊಂಡಿದೆ. ಈ ಬಗ್ಗೆ ಅನ್ನದಾನ ಸಮಿತಿ ಸದಸ್ಯ ಪಿ. ಗಂಗಾಧರಪ್ಪ ಮಾತನಾಡಿ, ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಇಲ್ಲಿನ ಅಣ್ಣಯ್ಯಪ್ಪ ಛತ್ರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಮಾಡಿಕೊಂಡು ಬರಲಾಗುತ್ತಿದೆ. ಈ ಬಾರಿ ಸುಮಾರು 4-5 ಸಾವಿರ ಜನರು ಸೇರುವ ನಿರೀಕ್ಷೆ ಇದೆ. ಜನದಟ್ಟಣೆಯನ್ನು ನಿಯಂತ್ರಿಸಲು ಪ್ರತ್ಯೇಕ ಕೌಂಟರ್ಗಳನ್ನು ಸಹ ಮಾಡಲಾಗಿದೆ. ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು, ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗ ಭಾಗವಹಿಸಲಿದ್ದಾರೆ ಅಂತ ಮಾಹಿತಿ ಕೊಟ್ಟರು. ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ದೇವನಹಳ್ಳಿ ವೇಣುಗೋಪಾಲ ಸ್ವಾಮಿ ರಥೋತ್ಸವ ಅದು ಬಹಳ ಆನಂದವಾಗಿರ್ತಕ್ಕಂಥದ್ದು. ಅದರ ಅಂಗವಾಗಿ ದೊಡ್ಡಯ್ಯಪ್ಪಣ್ಣವರ ಛತ್ರದಲ್ಲಿ ರಥೋತ್ಸವ ಅನ್ನದಾನ ಸಮಿತಿ ವತಿಯಿಂದ ಕಳೆದ 33 ವರ್ಷಗಳಿಂದ ನಿರಂತರವಾಗಿ ಒಂದು ಅನ್ನದಾನ ಸೇವೆಯನ್ನು ಎಲ್ಲ ಸಮಿತಿ ಸದಸ್ಯರು ಸೇರಿ ನಡೆಸ್ಕೊಂಡು ಬರ್ತಿದ್ದಾರೆ. ತುಂಬ ಆನಂದವಾಗಿದೆ. ಪ್ರತಿ ವರ್ಷ ಜನ ಹೆಚ್ಚಾಗ್ತಾ ಇದ್ದಾರೆ. ರಾತ್ರಿ ಸುಮಾರು 300-400 ಜನ ಇರ್ತಕ್ಕಂಥದ್ದು. ರಾತ್ರಿ ಸುಮಾರು 1,000 ಮೇಲ್ಪಟ್ಟು ಊಟಗಳು ನಡೆದಿದ್ದಾವೆ. ರಾತ್ರಿ ಈಗ ಬೆಳಿಗ್ಗೆ ಸುಮಾರು ಒಂದು 500-600 ಜನಕ್ಕೆ ಬೆಳಿಗ್ಗೆ ಊಟನೇ ಆಗಿದೆ. ಈಗ ಮಧ್ಯಾಹ್ನ ನಮಗೆ ಒಂದು 5,000 ಜನ ನಮಗೆ ಎಕ್ಸ್ಪೆಕ್ಟೇಷನ್ ಇದೆ. 5,000ಕ್ಕೂ ಹೆಚ್ಚು ಜನ, 5,000-6,000 ಜನ. ನಾವು 5,000-6,000 ಜನಕ್ಕೆ ನಾವು ಸಂಪೂರ್ಣವಾಗಿ ಭಾಳ ವಿಶೇಷವಾಗಿ ಕಾಳುಳಿ ಮುದ್ದೆ, ಅಂದರೆ ಕಾಳುಳಿ ಮುದ್ದೆ ಇಲ್ಲಿನ ವಿಶೇಷ. ಪಾಯಸ, ಬೂಂದಿ ಹಳೆ ಕಾಲದ ಒಂದು ಸ್ಟೈಲು. ಅದೇ ರೀತಿ ಪಾಯಸ, ಬೂಂದಿ ಮತ್ತು ಪಲಾವು, ಅನ್ನ, ಸಾಂಬಾರು, ಮಜ್ಜಿಗೆ, ಪಲ್ಯ, ಪಕೋಡ ಇತ್ಯಾದಿ ಎಲ್ಲ ಒಳ್ಳೆಯ ಒಂದು ಪ್ರಸಾದವನ್ನು ಅನ್ನದಾನ ಸಮಿತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಸಾರಿ ಒಂದು 5,000-6,000 ಜನ ನಿರೀಕ್ಷೆ ಇದ್ದು ನಾವು ಕೌಂಟರ್ಗಳನ್ನು ಸಹ ಹೆಚ್ಚಿಗೆ ಮಾಡಿಕೊಂಡಿದ್ದೀವಿ. ಎಲ್ಲ ಸಂಘ ಸಂಸ್ಥೆಗಳಿಗೆ ಕೌಂಟರ್ಗಳನ್ನು ಜವಾಬ್ದಾರಿ ಈ ಸಾರಿ ಕೊಟ್ಟಿದ್ದೀವಿ. ನೋಡೋಣ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಅತಿಥಿಗಳಾಗಿ ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೆ.ಎಚ್. ಮುನಿಯಪ್ಪ ಸಾರು ಬರ್ತಾರೆ, ರಾಶಿ ಪೂಜೆಯನ್ನು ಮಾಡ್ತಾರೆ. ಮತ್ತು ಎಲ್ಲ ಊರಿನ ಪ್ರಮುಖರು ಎಲ್ಲರೂ ಕೂಡ ಬರ್ತಾರೆ. ಅದು ಅಧಿಕಾರಿಯಿಂದ ಹಿಡಿದು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಎಲ್ಲರೂ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಎಲ್ಲ ಪಕ್ಷಗಳು ಅಂತ ಏನಿಲ್ಲ, ಎಲ್ಲರೂ ಕೂಡ ಪ್ರತಿಯೊಬ್ಬರು ಬಂದು ಇಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾರೆ. ಅದು ಭಾಳ ವಿಶೇಷ.